ಸ್ನೇಹಿತರೆ, ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ 6ನೆಯ ವಿಧಾನವಾದಂಥ ಪರೀಕ್ಷಾ ವಿಧಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಲಿದ್ದೇನೆ. ಸ್ನೇಹಿತರೆ, ಆಧುನಿಕ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಪರೀಕ್ಷಾ ವಿಧಾನವು ಅತ್ಯಂತ ಮಹತ್ವಪೂರ್ಣವಾದಂತಹ ಪಾತ್ರವನ್ನು ಹೊಂದಿದೆ ಎನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಮನೋವಿಜ್ಞಾನದ ದೃಷ್ಟಿಯಿಂದ ನಾವು ನೋಡುವುದಾದರೆ ಈ ಪರೀಕ್ಷಾ ವಿಧಾನವು ಒಂದು ಪ್ರಮುಖ ಸಂಶೋಧನಾ ಸಾಧನವಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಇದು ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು, ಆಸಕ್ತಿ ಮತ್ತು ಮನೋಭಾವಗಳನ್ನು ಅಳೆಯುವುದಕ್ಕಾಗಿ ಉಪಯೋಗಿಸುವ ಒಂದು ವಿಧಾನ ಅಂತ ನಾವು ಕರಿಬೋದು. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಯೋಗಶಾಲೆ ಯಾವುದೇ ಉಪಕರಣಗಳನ್ನು ಬಯಸ್ಕೊಳ್ಳದೇನೆ, ಅದರ ಸಹಾಯ ಇಲ್ಲದೇನೆ ಮನಃಶಾಸ್ತ್ರಜ್ಞನು ಅಂದರೆ ಶಿಕ್ಷಕನು ಪರೀಕ್ಷೆಗಳನ್ನು ಉಪಯೋಗಿಸಿ ಯಾವುದೇ ರೀತಿಯ ಮಾಹಿತಿಯನ್ನು ವಿದ್ಯಾರ್ಥಿಯಿಂದ ಪಡೆಯಬಹುದಾದಂಥ ಒಂದು ವಿಧಾನ ಆಗಿದೆ ಅಂತ ನಾವು ಹೇಳಬಹುದು. ಇನ್ನು ಇದು ಶೈಕ್ಷಣಿಕ ಮತ್ತು ಮನೋವಿಜ್ಞಾನಿಕವಾದಂಥ ಗುಣಗಳನ್ನು ಅಳೆಯುವುದಕ್ಕೆ ಪರೀಕ್ಷಾ ವಿಧಾನ ಅತ್ಯಂತ ಉಪಯುಕ್ತವಾದಂಥ ವಿಧಾನ ಆಗಿದೆ ಅಂತ ನಾವು ಹೇಳಬಹುದು. ಇನ್ನು ಮನೋವೈಜ್ಞಾನಿಕ ಪರೀಕ್ಷೆಗಳ ಕ್ಷೇತ್ರ ಮನೋವಿಜ್ಞಾನದ ಒಂದು ಅಧ್ಯಯನದ ಶಾಖೆಯಾಗಿ ಇದು ಅಭಿವೃದ್ಧಿ ಹೊಂದಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಪರೀಕ್ಷಾ ವಿಧಾನವು 4 ಪ್ರಮುಖ ಲಕ್ಷಣಗಳನ್ನು ಅದು ಹೊಂದಿದೆ. ಅದು ಯಾವ್ಯಾವುದಂದರೆ, ಒಂದನೇದು ಸಮಂಜಸತೆ, ವಸ್ತುನಿಷ್ಠತೆ, ವಿಶ್ವಸನೀಯತೆ ಮತ್ತು ಉಪಯೋಗಾರ್ಹತೆ. ಯಾವುದೇ ಒಬ್ಬ ಶಿಕ್ಷಕ ಈ ಪರೀಕ್ಷಾ ವಿಧಾನವನ್ನು ಬಳಸ್ತಾನೆ ಅಂದರೆ ಈ 4 ಪ್ರಮುಖವಾದ ಲಕ್ಷಣ ಅವನಿಗೆ ಗೊತ್ತಿರಬೇಕು. ಯಾವುದು? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಸಮಂಜಸತೆ, ವಸ್ತುನಿಷ್ಠತೆ, ವಿಶ್ವಸನೀಯತೆ ಮತ್ತು ಉಪಯೋಗಾರ್ಹತೆ. ಇದು ಇದ್ದರೆ ಮಾತ್ರ ಪರೀಕ್ಷಾ ವಿಧಾನವು ಯಶಸ್ವಿಯಾದಂಥ ವಿಧಾನ ಆಗೋದಕ್ಕೆ ಸಾಧ್ಯ ಇದೆ. ಇನ್ನು ಯಾವುದೇ ನಮ್ಮ ವಿದ್ಯಾರ್ಥಿಗಳ ಜ್ಞಾನ ವಲಯ ಆಗಿರಬಹುದು, ಅಂದರೆ ಕಾಗ್ನೇಟಿವ್ ಡೊಮೇನ್ ಅಂತ ಹೇಳ್ತೀವಿ, ಮತ್ತು ಸೈಕೋಮೋಟರ್ ಡೊಮೇನ್ ಅಥವಾ ಮನೋಭಾವ ವಲಯಕ್ಕೆ ಸಂಬಂಧಿಸಿದ ವರ್ತನೆಯನ್ನು ಅಧ್ಯಯನವನ್ನು ಮಾಡುವುದಕ್ಕೆ ಮನೋವಿಜ್ಞಾನಿಗಳು ಇಂತಹ ಹಲವು ಪರೀಕ್ಷೆಗಳನ್ನು ರೂಪಿಸಿದ್ದಾರೆ. ಸೊ ಹೀಗೆ ಈ ಒಂದು ಪರೀಕ್ಷಾ ವಿಧಾನದ ಮಾಹಿತಿಯನ್ನು ನೋಡ್ಬೋದು. ಇನ್ನು ಎಲ್ಲಕ್ಕಿಂತ ವಿಶೇಷವಾಗಿರುವುದೇನು ಅಂದರೆ, ಈ ಪರೀಕ್ಷಾ ವಿಧಾನವನ್ನು ಬಳಸುವುದರ ಮೌಲ್ಯ ಏನು ಅಂತ. ಪರೀಕ್ಷಾ ಪದ್ಧತಿಯಿಂದ ನಾವು ಏನು ಮಾಡ್ಬೋದು ಅಂದರೆ, ಪ್ರಮಾಣಬದ್ಧಗೊಳಿಸಿದ ಪರೀಕ್ಷಣವನ್ನು ಮಾಡ್ಬೋದು. ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಅಂತ ಏನು ಹೇಳ್ತೀವೋ ಅದನ್ನು ಕೂಡ ನಾವು ಮಾಡ್ಬೋದು. ಇನ್ನು ಎರಡನೆಯದು, ವ್ಯಕ್ತಿಯ ವರ್ತನೆಯನ್ನು ಹೊರಸೆಳೆಯುವುದಕ್ಕೆ ಈ ಒಂದು ವಿಧಾನವನ್ನು ಬಳಸಬಹುದು. ಅಥವಾ ಮೂರನೇದಾಗಿ, ಒಬ್ಬ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಮನೋವೈಜ್ಞಾನಿಕ ಅಂಶಗಳನ್ನು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಅಳೆಯುವುದಕ್ಕೆ ಈ ವಿಧಾನದಿಂದ ಸಾಧ್ಯವಾಗ್ತದೆ. ಸ್ನೇಹಿತರೆ, ಇದು ನೀವು ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಬೇಕು. ಯಾವ ವಿಧಾನವು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಅಳೆಯುವುದು ವ್ಯಕ್ತಿಯ ವರ್ತನೆಗಳನ್ನು ಅಳೆಯುವುದಕ್ಕೆ ಸಾಧ್ಯ ಇದೆ ಅಂತಂದರೆ ಅದು ಪರೀಕ್ಷಾ ವಿಧಾನ ಅನ್ನೋದು ನಿಮಗೆ ನೆನಪಿರಬೇಕು. ಇನ್ನು ಈ ವಿಧಾನವು ವೈಯಕ್ತಿಕ ಭಿನ್ನತೆಗಳನ್ನು ಅಥವಾ ವ್ಯಕ್ತಿಯಲ್ಲಿರುವ ವ್ಯತ್ಯಾಸಗಳನ್ನು ಅಧ್ಯಯನವನ್ನು ಮಾಡೋದಕ್ಕೆ ನೆರವಾಗ್ತದೆ. ಇದು ಕೂಡ ನಿಮ್ಮ ನೆನಪಿಗೆ ಇರಬೇಕು. ಅದರ ಜೊತೆಗೆ ಪರೀಕ್ಷಾ ವಿಧಾನದಿಂದ ದೊರೆಯುವಂಥ ಮಾಹಿತಿ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ನಿರ್ಧರಿಸ್ತದೆ. ಅದರ ಜೊತೆಗೆ ಅವನಿಗೆ ಸೂಕ್ತ ಸಲಹೆ ಹಾಗೂ ಪರಿಹಾರೋಪಾಯಗಳನ್ನು ಕೈಗೊಳ್ಳುವುದರ ಮೂಲಕ ಸುಧಾರಣೆಯನ್ನು ತರುವುದಕ್ಕೆ ನೆರವಾಗ್ತದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಇನ್ನು ಒಂದಿಷ್ಟು ಮಿತಿಗಳನ್ನು ನಾವು ನೋಡುವುದಾದರೆ, ವ್ಯಕ್ತಿತ್ವದ ವಿವಿಧ ಅಂಶಗಳನ್ನು ಅಳೆಯುವುದಕ್ಕೆ ಅಗತ್ಯವಾದಂಥ ವಸ್ತುನಿಷ್ಠ ಪರೀಕ್ಷೆಗಳನ್ನು ರೂಪಿಸುವುದಕ್ಕೆ ಇದು ಅಷ್ಟು ಸುಲಭವಲ್ಲ. ಇನ್ನು ಈ ಪರೀಕ್ಷೆಗಳು ನಿರ್ಮಾಣವನ್ನು ಮಾಡುವುದಕ್ಕೆ, ಪ್ರಮಾಣವನ್ನು ಬದ್ಧಗೊಳಿಸುವುದಕ್ಕೆ ಹೆಚ್ಚು ಸಮಯ ಬೇಕು, ಹಣ ಬೇಕು, ತಾಂತ್ರಿಕತೆಯೂ ಕೂಡ ಬೇಕಾಗ್ತದೆ. ಅದ್ರ ಜೊತೆಗೆ ಪರೀಕ್ಷಕ ಅಂದರೆ ಇಲ್ಲಿ ಶಿಕ್ಷಕನೇ ಈ ಒಂದು ವಿಧಾನವನ್ನು ಬಳಸಬೇಕಂದ್ರೆ ಅವರಿಗೆ ಒಂದು ಸೂಕ್ತವಾದ ತರಬೇತಿ ಮತ್ತು ಕೌಶಲ್ಯಗಳನ್ನು ಹೊಂದಿರಬೇಕು. ಇಷ್ಟು ಮಿತಿಗಳು. ಇನ್ನು ಕೊನೆಯದಾಗಿ ಹೇಳುವುದಾದರೆ ಸ್ನೇಹಿತರೆ, ಈ ಪರೀಕ್ಷಾ ವಿಧಾನವನ್ನು ಬಳಸಿಕೊಂಡು ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಬುದ್ಧಿಶಕ್ತಿ, ಸಹಜ ಸಾಮರ್ಥ್ಯಗಳು, ಆಸಕ್ತಿಗಳು, ಮನೋಧೋರಣೆಗಳು ಹಾಗೂ
ವ್ಯಕ್ತಿತ್ವದ ಅಂಶಗಳನ್ನು ಅಳೆಯುವುದಕ್ಕೆ ಈ ಒಂದು ಪರೀಕ್ಷಾ ವಿಧಾನದಿಂದ ಸಾಧ್ಯವಾಗಿದೆ ಎಂದು ಹೇಳ್ತಾ ಈ ಒಂದು ಪರೀಕ್ಷಾ ವಿಧಾನದ ಬಗ್ಗೆ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ. ಎಲ್ಲರೂ ನಿಮಗೆ ಯಾವುದೇ ರೀತಿಯ ಸಂಶಯಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಧನ್ಯವಾದ.